ಕಾಂಗ್ರೆಸ್ ಗ್ಯಾರಂಟಿ ಅಂತ ಸರ್. ಏನು ಸರ್ ಏನಿಲ್ಲ 15 ಲಕ್ಷ ಕೊಡ್ತೀನಿ ಅಂದರೆ ₹1 ಬಂದಿಲ್ಲ. ಸುನೀಲ್ ಅಂದ್ರೆ ನಾವು ಅದೇ ಪಕ್ಷ ನಮ್ಮ ಸಿದ್ದರಾಮಯ್ಯ ನೋಡಿ ಹಾಕ್ಬೇಕು. ನಾವು ಸ್ವಂತ ಮಗನೇ ತ್ಯಾಗ ಮಾಡಿ ದೇಶಕ್ಕೆ ಒಳ್ಳೇದು ಮಾಡೋದು ನಮ್ಮ ಕಾಂಗ್ರೆಸ್ ಸರ್ಕಾರ. ಸರ್ ಯಾರು ಸರಿ ಇಲ್ಲ, ನಾವು ಒಂದೊಂದು ಪಕ್ಷ ಹಿಡಿದಿವೆ, ಅದು ಹಾಕ ಹೋಗ್ತೀವಿ ಅಷ್ಟೇ. ಅದೇ ಕಾಂಗ್ರೆಸ್ಸು ಏನು 100% ಗೆಲ್ತಾರೆ. ಅನ್ನ ಕೊಟ್ರಂತ ಅನ್ನದಾತ ಸಿದ್ದರಾಮಯ್ಯ, ಕಾಂಗ್ರೆಸ್ ಸರ್ಕಾರ ಸುನೀಲ್ ಬೋಸ್ ಗೆಲ್ತಾರೆ, ನೋ ಡೌಟ್. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರಕ್ಕೆ ಸ್ವಾಗತ. ನಾವಿವತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ, ಹಾಗೆ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಸ್ಥಳೀಯವಾಗಿ ಇಲ್ಲಿ ಶಾಸಕರು ಕಾಂಗ್ರೆಸ್ನ ಪುಟ್ಟರಂಗ ಶೆಟ್ಟಿ ಅವರು. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿರುವಂಥ 8 ವಿಧಾನಸಭಾ ಕ್ಷೇತ್ರದಲ್ಲಿ 7 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ, ಒಬ್ಬರು JDS ಶಾಸಕರಿದ್ದಾರೆ. ಬಿಜೆಪಿಯ ಏಕೈಕ ಶಾಸಕ ಕೂಡ ಇಲ್ಲ. ಆದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಬಾಲರಾಜ್ ಮಾಜಿ ಶಾಸಕರು ಅಭ್ಯರ್ಥಿಯಾಗಿದ್ದಾರೆ. ಕಾಂಗ್ರೆಸ್ನಿಂದ ಸುನೀಲ್ ಬೋಸ್, ಸಚಿವರಾದಂಥ ಮಾದೇವಪ್ಪನವರ ಪುತ್ರ ಸ್ಪರ್ಧಿಸ್ತಾ ಇದ್ದಾರೆ. ಹೀಗಾಗಿ ಸುನೀಲ್ ಬೋಸ್ ವರ್ಸಸ್ ಬಾಲರಾಜ್ ನಡುವಿನ ಹಣಾಹಣಿ ಯಾವ ರೀತಿ ಇದೆ, ಇಲ್ಲಿ ಮೋದಿ ಫ್ಯಾಕ್ಟರ್ ವರ್ಕ್ ಆಗುತ್ತಾ ಇಲ್ಲ ಸಿದ್ದರಾಮಯ್ಯ ಫ್ಯಾಕ್ಟರ್ ವರ್ಕ್ ಆಗುತ್ತಾ, ಕಂಪ್ಲೀಟ್ ದಿನ ಫಾಲೋ ಮಾಡಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ. ವೀಕ್ಷಕರೇ, ನಾವೀಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ನಮ್ಮ ಜೊತೆ ಒಂದಷ್ಟು ಜನ ಇದ್ದಾರೆ. ವರ್ಣಾ ಕ್ಷೇತ್ರದವರ ನೀವು? ನಿಮ್ಮ ಹೆಸರು? ಪ್ರಕಾಶ್ ಅಂತ. ಏನು ಮಾಡ್ತೀರಾ? ನಾವು ವ್ಯವಸಾಯ ಮಾಡ್ತೀವಿ ಸರ್. ಹೇಗಿದೆ ಸರ್ ಚಾಮರಾಜನಗರದಲ್ಲಿ? ಬಾಲರಾಜು ಬಿಜೆಪಿಯಿಂದ, ಸುನೀಲ್ ಬೋಸು ಕಾಂಗ್ರೆಸ್ಸಿಂದ, ಏನಿದೆ ಲೆಕ್ಕಾಚಾರ? ನಮ್ದು ಸಹ ಹೋದ ಸರಿ ಪ್ರಸಾದ್ ಕಾಂಗ್ರೆಸ್ ಇದ್ದಿನಿಂದ ಬಿಜೆಪಿ ಬತ್ತು. ಹಾಂ, ಯಾವಾಗಲೂ ಕಾಂಗ್ರೆಸ್ಸೇ ಬರೋದು ನಮ್ದು MP. ಹೌದು. ನಾವು MP ಸಹ ಆಲಿದ್ವಿ. ನಾವು ಸಿದ್ದರಾಮಯ್ಯ JDS ಇಟ್ಕೊಂಡಿದ್ವಿ. ಅವ್ರು ಕಾಂಗ್ರೆಸ್ ಬಂದಾಗ ಆವಾಗಲಿಂದ ನಾವು ಕಾಂಗ್ರೆಸ್ ಬಿಟ್ಟು ಹೋಗಿಲ್ಲ, ಸಿದ್ದರಾಮಯ್ಯನ ಬಿಟ್ಟು ಹೋಗಿಲ್ಲ. ಒಟ್ಟಲ್ಲಿ ಸಿದ್ದರಾಮಯ್ಯ ಯಾವ ಪಕ್ಷದಲ್ಲಿ ಇರ್ತಾರೆ? ಮತ್ತೆ ಯಾಕೆ ಶ್ರೀನಿವಾಸ್ ಪ್ರಸಾದ್ ಗೆಲ್ಸ್ಬಿಟ್ರಿಲ್ಲ ಅಷ್ಟಲ್ಲ? ಪ್ರಸಾದ್ ಅಲ್ಲ ಸರ್, ನಾವು ಕಾಂಗ್ರೆಸ್ ಹಾಕ್ತೀವಿ. ಇನ್ನೂ ಒಲವು ಜಾಸ್ತಿ ಆಗಿರೋರು ಇದಕ್ಕೆ ಹಾಕ್ತಾರೆ, ಅವರು ಕೆಲಸ ಮಾಡ್ತಾರೆ ಅಂತ ಹಾಕ್ತೀವಿ ಸರ್. BJP ಪಾಪ ವಯಸ್ಸಾಯ್ತು, ವಯಸ್ಸಲ್ಲ ಸರ್, ಅವರು ನಿಯತ್ತದು ನಿಜ. ಒಳ್ಳೆ ಅಭಿಮಾನ ಇದೆ ಶ್ರೀನಿವಾಸ್ ಪ್ರಸಾದ್ ಬಗ್ಗೆ. ಬರೀ ಚಾಮರಾಜನಗರ ಅಲ್ಲ, ಇಡೀ ರಾಜ್ಯ ಮಾತಾಡೋದು ಸರ್. ಅದರಿಂದಲೇ ಅವ್ರು ಹಾಕ್ತೀವಿ. ಹೋದ್ ಸರಿ, ಈ ಸರಿ ಅವ್ರು ಇಲ್ವಲ್ಲ, ಅದರಿಂದಲೇ ಕಾಂಗ್ರೆಸ್ ಗ್ಯಾರಂಟಿ ಅಂತ ಸರ್. ಬಹುಮತ ಬಂದಿರೋದ್ರಿಂದ ರಾಜ್ಯದಲ್ಲಿ ಕಾಂಗ್ರೆಸ್ಸೇ ಗ್ಯಾರಂಟಿ ಅಂತ ಹೇಳ್ತಾರೆ. ಮಾದೇವಪ್ಪನವ್ರ ಮಗ ಡೆಲ್ಲಿಗೆ ಹೋಯ್ತಾರೆ ಈ ಸಲ. ಅದೇನು ಅದು ನಾವು ಹೇಳೋಕ್ಕಾಗಲ್ಲ ಸರ್. ಅದು ಗೆಲ್ಲೋದು ಬಿಡೋದು ನಾವು ಹೇಳ್ತಾ ಇಲ್ಲ. ಮಾದೇವಪ್ಪನವ್ರಿಗೂ ಹಾಕ್ತೀವಿ ನಾವು. ನಮ್ಮ ಮೀಸಲು ಕೆಲಸ ನರಸೀಪುರ ಇದ್ದಾಗ JDSನಲ್ಲಿ ಇದ್ದ ನೋಡಿ, ಅವರು ಲಾಸ್ ಆಗಿ ನಾವು ಕಾರು ಗೀರು ಎಲ್ಲ ತೆಗೆದು ಚಂದ ಎತ್ತಿ ಅವ್ರನ್ನ ಮೇಲ್ತನ್ನಿ ಮಾದೇವಪ್ಪನವ್ರನ್ನ ಆ ಕಾಲದಲ್ಲಿ. ಏನನ್ಸು ಸುನೀಲ್ ಬೋಸ್ ಅವ್ರ ಬಗ್ಗೆ? ಸುನೀಲ್ ಅಂದ್ರೆ ನಾವು ಅದೇ ಪಕ್ಷ ನಮ್ಮ ಸಿದ್ದರಾಮಯ್ಯ ನೋಡಿ ಹಾಕ್ಬೇಕು. ನಾವು ಒಟ್ಟಾರೆ ಕಾಂಗ್ರೆಸ್ ಮುಖ್ಯ. ಕಾಂಗ್ರೆಸ್ ಸರ್. ಹಾಗಾದ್ರೆ ಗ್ಯಾರಂಟಿ ಯೋಜನೆ ಬಗ್ಗೆ ಏನಂತೀರಾ? ಗ್ಯಾರಂಟಿ ಬಗ್ಗೆ ನಾವು ಜನ ಒಲು, ನಾವು ಎಷ್ಟು ನಮ್ಮ ಇದರಲ್ಲಿ ಎಷ್ಟು ಜನ ಇದ್ದು ಸರ್ ನಮ್ಮ ಲೋಕಸಭೆಯಲ್ಲಿ? 28 ಒಲು ಯಾರು ಜಾಸ್ತಿ ಅದ ಅವ್ರು ಗೆಲ್ಬೋದು. ನಾವು ಇಂಥದ್ದು ಅಂತ ಹೇಳೋಕ್ಕಾಗಲ್ಲ ಸರ್. ಹಂಗಲ್ಲ, ಗ್ಯಾರಂಟಿ ಎಲ್ಲ ಒಳ್ಳೇದಾ? ಏನು BJP ಅವ್ರು ಸರಿ ಇಲ್ಲ ಅಂತಾರೆ ಸರ್? ಯಾರು ಸರಿ ಇಲ್ಲ, ನಾವು ಒಂದೊಂದು ಪಕ್ಷ ಹಿಡಿದಿವೆ, ಅದು ಹಾಕ ಹೋಗ್ತೀವಿ ಅಷ್ಟೇ. ಅವರಿಂದ ಏನೂ ಇಲ್ಲ, ಇವರಿಂದ ಏನೂ ಇಲ್ಲ. ಒಂದು ಪಕ್ಷ ಇದ್ರೆ ನಾಳೆ ಒಂದು ಗಿಫ್ಟ್ ಇರ್ತಾ ಅಂದ್ಬಿಟ್ಟು ನಾವು ಒಂದು ಪಕ್ಷದಲ್ಲಿ ಒದ್ದಾಡ್ತೀವಿ. ಈಗ ನಿಮ್ಮ ಪ್ರಕಾರ ದೇಶದ ಪ್ರಧಾನಿ ಖರ್ಗೆ ಆಗ್ಬೇಕಾ ರಾಹುಲ್ ಗಾಂಧಿ ಆಗ್ಬೇಕು? ರಾಹುಲ್ ಗಾಂಧಿ ಅವರು ಅಲ್ಲ, ಯಾಕಂದ್ರೆ ನೀವು ಕಾಂಗ್ರೆಸ್ ಪಕ್ಷ ಮೋದಿ ಅಂತೂ ಹೇಳಲ್ಲ. ಯಾಕಂದ್ರೆ ಸರ್ ಹಾಲಿಂದವೇ ಬಂದಿರೋದು ತಲ ಗಾಂಧಿ ಫ್ಯಾಮಿಲಿ ತಲತಾಂತಿನಿಂದ. ಆಮೇಲೆ ಹೆಂಗು ಇವ್ರಿಗೇನೋ ವಯಸ್ಸಾಯ್ತು ಖರ್ಗೆಗ, ಅವ್ರಿಗೆ ಕೊಡೋದು ಗ್ಯಾರಂಟಿ. ಹೀಗಾಗಿ ನಿಮ್ಮ ಪ್ರಕಾರ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಗೆಲ್ಬೇಕು, ದೇಶದಲ್ಲೂ ರಾಹುಲ್ ಗಾಂಧಿ ಬಂದದ್ದು. ಒಂದ್ಸರಿ ಪ್ರಸಾದ್ ಬಂದಕ್ಕ ಬತ್ತು BJP, ಅದು ಕಾಂಗ್ರೆಸ್ ಲೆಕ್ಕ. ಏನ್ ಹೇಳಿ, ವ್ಯಕ್ತಿ ನೋಡಿ ನಮ್ಮ ಪ್ರಸಾದ್ ಅವ್ರು ನೋಡಿ ಓಟ್ ಹಾಕಿರೋದು. ಈಗ ST ಮಾದೇವಪ್ಪನಿಗೆ ಹಾಕ್ತಿರೋದು ಸಿದ್ದರಾಮಯ್ಯನವೇ. ಕಾಂಗ್ರೆಸ್ ಪಕ್ಷದಿಂದ ಓಟ್ ಹಾಕ್ಬೇಕು. ಅದರಲ್ಲಿ 28 ಲಕ್ಷ ಓಟ್ನಲ್ಲಿ ಒಲು ಯಾರಿಗಿದ್ದು ಗೆಲ್ಲಿಸೋ. ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಬರುತ್ತೆ ಅನ್ನೋ ನಂಬಿಕೆ ನಿಮಗಿದೆ? ನಂಬಿಕೆ ಅದ ಸರ್, ಆಗಲಿಲ್ವಲ್ಲ ಸರ್. ಜಬಿ ಅಂತ ಹೇಳಿ ಸರ್. ಏನು ಸರ್ ಏನಿಲ್ಲ 15 ಲಕ್ಷ ಕೊಡ್ತೀನಿ ಅಂದರೆ ₹1 ಬಂದಿಲ್ಲ. ಇದರ ಕಾಂಗ್ರೆಸ್ ಅವರು ಒಂದು 200 ರೂಪಾಯಿ 300 ರೂಪಾಯಿ ಹಾಕಿದ್ದಾರೆ. ಬಸ್ ಟಿಕೆಟ್ ಫ್ರೀ ಮಾಡಿದ್ದಾರೆ. ಇನ್ನೇನು ಬೇಕು ಸರ್? ಫಸ್ಟ್ ಕ್ಲಾಸಾಗಿ ಮಾಡ್ತಾರೆ. ಬರೋದೇ ಕಾಂಗ್ರೆಸ್ ಪಕ್ಷದಲ್ಲಿ ಮಾತಾಡೋದು ಅಷ್ಟೇ. ಕಾಂಗ್ರೆಸ್ಸೇ ಬರೋದು. ಕಾಂಗ್ರೆಸ್ ಅಭ್ಯರ್ಥಿ ನಿಮ್ಮ ಸುನೀಲ್ ಬೋಸ್ ಏನು ಹೇಳ್ತೀರಾ? ಏನು 100% ಗೆಲ್ತಾರೆ. ಒಳ್ಳೆ ಸೂಟೇಬಲ್ ಕ್ಯಾಂಡಿಡೇಟ್, ಫೈನ್ ಕ್ಯಾಂಡಿಡೇಟು. ಹಿಂದೆನೇ ಅವ್ರಿಗೆ ಟಿಕೆಟ್ ಸಿಗಬೇಕಿತ್ತಾ ವಿಧಾನಸಭೆ ಚುನಾವಣೆಯಲ್ಲೆಲ್ಲ, ಅಥವಾ ಈಗ ರೈಟ್ ಟೈಮ್ ಆಯಿತು? ಇಲ್ಲ ಸಿಗುತ್ತೆ ಸರ್. ಅಲ್ಲ ಆಗಲ್ಲ, ಈಗ ಸಿಗುತ್ತೆ. ಅವರು ಮುಂಚೆ ಕೂಡ ಆಕಾಂಕ್ಷಿ ಆಗಿದ್ರು, ಬಟ್ ಈಗ ಸಿಕ್ಕಿದೆ. ತಡವಾಗಿ ಆದರೂ ಒಳ್ಳೇದು ಸರ್, ಸಿಗುತ್ತೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು?
ನಮ್ಮ ಹೆಸರು ಶಿವಮಾಧವ್. ಇಂದಿರಾ ಗಾಂಧಿ ಕಾಲದಿಂದ ಕೂಡ ಇಂದಿರಾ ಗಾಂಧಿ ಅವರು ಪ್ರತಿಯೊಬ್ಬ ರೈತ, ಕೂಲಿ ಕಾರ್ಮಿಕ, ಬಡವರ್ಗ, ರೈತರಿಗೆ ಉಳುವನೆ ಭೂಮಿ ಒಡೆಯ ಅಂತ ಕೊಟ್ಟಿರೋರು ನಮ್ಮ ಇಂದಿರಾ ಗಾಂಧಿ ಕಾಂಗ್ರೆಸ್ ಸರ್ಕಾರ. ಒಂದು ನಂಬರ್ 2, ಕೂಲಿ ಕಾರ್ಮಿಕರಿಗೆ ಅವ್ರಿಗೋಸ್ಕರನೇ, ಬಡವ್ರಿಗೋಸ್ಕರನೇ ಈ ತನ್ನ ಸ್ವಂತ ಮಗನೇ ತ್ಯಾಗ ಮಾಡಿ ದೇಶಕ್ಕೆ ಒಳ್ಳೇದು ಮಾಡೋದು ನಮ್ಮ ಕಾಂಗ್ರೆಸ್ ಸರ್ಕಾರ. ರಾಜ್ಯದಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರು ಮಾಡೋಂಥ ಕೆಲಸಗಳು ಇಡೀ ಇತಿಹಾಸದಲ್ಲಿ ಯಾರು ಮಾಡೋಕ್ಕಾಗಿಲ್ಲ. ನಂಬರ್ 1, ಇಡೀ ಉತ್ತರ ದಕ್ಷಿಣ ಭಾರತ ಉದ್ದಗಲಕ್ಕೂ ಅನ್ನ ಕೊಟ್ಟರಂಥ ಅನ್ನದಾತ ಸಿದ್ದರಾಮಯ್ಯ. ಇಂದಿರಾ ಗಾಂಧಿ ಈ ದೇಶದಲ್ಲಿ, ಭಾರತ ದೇಶದಲ್ಲಿ ನಂಬರ್ 1 ಪ್ರಧಾನಮಂತ್ರಿ ಇಂದಿರಾ ಗಾಂಧೀಜಿ, ಮತ್ತು ಈ ಕರ್ನಾಟಕದಲ್ಲಿ ನಂಬರ್ 1 ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿ. ಇನ್ಯಾರು ಅಲ್ಲ, ಕರ್ನಾಟಕ ಈ ದೇಶ ಬಡವರು ರೈತ ಉದ್ಧಾರ ಆದಾಗ ಮಾತ್ರ ಈ ದೇಶ ಉದ್ಧಾರ ಆಗುತ್ತೆ. ಅದ್ರ ಪರ ಮಾಡ್ತಾವ್ರೆ ಕಾಂಗ್ರೆಸ್ ಸರ್ಕಾರ. ಸುನಿಲ್ ಬೋಸ್ ಗೆಲ್ತಾರೆ, ನೋ ಡೌಟ್. ಹಾಗಾದ್ರೆ ಈ ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಪ್ಲಸ್ ಆಗುತ್ತೆ. ಮಾದೇವಪ್ಪನವ್ರ ಮಗ ಸಿದ್ದರಾಮಯ್ಯ ಅವ್ರ ಕ್ಷೇತ್ರ ಎಲ್ಲ ಪ್ಲಸ್. ಎಸ್ ಲೋಕಸಭೆ ಚುನಾವಣೆ ಹೌದು ಸರ್. ಏನಿದೆ ಚಾಮರಾಜನಗರ? ಚಾಮರಾಜನಗರ ಕಾಂಗ್ರೆಸ್ ಇದೆ ಸರ್. ಯಾರು, ಯಾವ ಕಾರಣಕ್ಕೆ? ಪಕ್ಷ ಅಂತಾನ, ವ್ಯಕ್ತಿ ಅಂತಾನ? ವ್ಯಕ್ತಿ ಅಂತ ಸರ್. ಸುನಿಲ್ ಬೋಸ್. ಹೌದು ಸರ್, ಸುನಿಲ್ ಬೋಸ್ಗೆ. ಯಾಕೆ ಮಾದೇವಪ್ಪ ಅವ್ರ ಮಗ ಅಂತಾನ, ಇಲ್ಲ ಏನು? ಮಾದೇವಪ್ಪ ಅವ್ರ ಮಗ ಅಂತ. ಆಮೇಲೆ ಸಿದ್ದರಾಮಯ್ಯನವ್ರು ಸರ್ ಮೇನು. ಇವತ್ತು ಎಷ್ಟೋ ಜನ ಬಡವ್ರಿಗೆ ಅವ್ರು 2,000 ರೂಪಾಯಿ ಕೊಡೋದು ಅನುಕೂಲ ಆಯ್ತಾ ಇದೆ. ಜೀವನನೇ ಮಾಡಿ 2,000 ಕೊಟ್ಟಾಗ ಸಣ್ಣ ಪುಟ್ಟದಕ್ಕೆ ಜೀವನ ಇತ್ತು ಸರ್. ಈ ಗ್ಯಾರಂಟಿ ಯೋಜನೆಗಳೆಲ್ಲ ಒಳ್ಳೇದ ನಿಮ್ಮ ಪ್ರಕಾರ? ಒಳ್ಳೇದೇ ಸರ್. ಈಗ ಬಸ್ಸು ಫ್ರೀ ಬಿಟ್ಟಿದ್ದಾರೆ, ಎಷ್ಟೋ ಜನ ಇದಾಗ್ತಾ ಇದೆ, ಅನುಕೂಲ ಆಯ್ತಾ ಇದೆ. ಈಗ ಜೊತೆಗೆ ಇಲ್ಲಿ 7 ಜನ MLAಗಳು ಕಾಂಗ್ರೆಸ್ ಅವರೇ. ಈ ಗ್ಯಾರಂಟಿ ಯೋಜನೆ ಇದೆಲ್ಲ ಪ್ಲಸ್ ಆಗುತ್ತಾ? ಎಲ್ಲ ಪ್ಲಸ್ ಆಯ್ತು ಸರ್. ಬಾಲರಾಜು ಜನರ ಜೊತೆ ಅವರೇ ಗೆದ್ರು ಸೋತರು ಅಂತ ಹೇಳ್ತಾರೆ. ಜೊತೆಗೆ ಮೋದಿ ಪ್ರಧಾನಿ ಆಗಬೇಕು ಅಂತಾರೆ. ಮೋದಿಯಿಂದ ಮಾತ್ರ ರಾಮ ಮಂದಿರ ಆಗಿದ್ದು ಅಂತಾರೆ. ಇದ್ಯಾವುದು ಬಿಜೆಪಿಗೆ ವರ್ಕ್ ಆಗಲ್ಲ? ಇಲ್ಲ ಸಮ, ಒಳ್ಳೆ ಕೆಲಸ ಮಾಡಿದ್ದಾರೆ ಮೋದಿ ಅವರು. ಆದರೂ ಚಾಮರಾಜನಗರ ಜಿಲ್ಲೆ ಕಾಂಗ್ರೆಸ್ಸೇ ಸರ್. ಥ್ಯಾಂಕ್ ಯು ಸರ್. ಹೌದು ಸರ್, ನಿಂಗರಾಜ್ ಅಂತ. ಏನು ಮಾಡ್ತೀರಾ? ನಾವು ಇಲ್ಲಿ ಫುಡ್ ಸಣ್ಣ ವ್ಯಾಪಾರ ಮಾಡ್ತೀವಿ. ವ್ಯಾಪಾರ ಹೆಂಗಿದೆ? ವ್ಯಾಪಾರ ಪರವಾಗಿಲ್ಲ ಸರ್. ಬಿಸಿಲು ಜಾಸ್ತಿ. ಹೌದು. ಹೆಂಗ್ ನಡೀತಾ ಇದೆ ಸರ್ ಚಾಮರಾಜನಗರ ಹೋಗ್ತದೆ? ಚಾಮರಾಜನಗರ ನೋಡೋಣ ಸರ್, ಈ ಸತಿ ಕಾಂಗ್ರೆಸ್ಸೇ ಬರೋ ಗ್ಯಾರಂಟಿ ಇದೆ ಸರ್. ಯಾವ ಕಾರಣಕ್ಕೆ? ಕಾರಣಕ್ಕೆ ಅಂದರೆ ಅದೇ ಮಾಮೂಲಿ ಹೆಂಗಸ್ರು ಮಕ್ಕಳೆಲ್ಲ 2,000 ತಗೋತಾರೆ. ಅಕ್ಕಿ ಫ್ರೀ, ಬಸ್ಗಳು ಫ್ರೀ ಎಲ್ಲ ಇವತ್ತರಿಂದ ಎಲ್ಲ ಅವ್ರಿಗೆ ಓಟ್ ಹಾಕ್ತೀವಿ ಅಂತ ಮಾತಾಡ್ತಾ ಇರ್ತಾರೆ. ಹೀಗಾಗಿ ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಗೆಲ್ಬೋದು ಅಂತ. ಹೌದು ಸರ್. ಬಿಜೆಪಿ ಕಷ್ಟ ಇದೆ. ಹೌದು, ಕಷ್ಟ. ಥ್ಯಾಂಕ್ ಯು ಸರ್. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.